ಏನೋ ಹೇಳ್ತಿದ್ರಿ ಹೇಳ್ರಿ ಇವಾಗ. ಏನೋ ಹೇಳ್ತಿದ್ರಲ್ಲ ಮೇಡಮ್. ಮೇಡಮ್ ಹೇಳ್ರಿ ಮೇಡಮ್ ಈಗ. ಬರೀ ಇಂಥದೆಯ. ಹೇಳ್ರಿ ಮೇಡಮ್ ಈಗ ಹೇಳ್ರಿ. ಟುಮಾರೋ ನಾವು ನಾಳೆ ಬೆಳಿಗ್ಗೆ 6 o'clock ಬಿಡಬೇಕು. ಥೋ ತಡಿ ಪ್ಯಾಸ್ ಮಾತಾಡಕ್ಕೂ ಬಿಡಂಗಿಲ್ಲ, ಕಾಲ್ಗಳು ಹಂಗೆ ಬರ್ತವೆ. ಏ ವ್ಲಾಗ್ ಮಾಡ್ತಿದ್ದೀನಿ ಕಣ್ಲ, ಏನೇನೋ ಮಾತಾಡ್ತೀಯಲ್ಲ. ಥೋ 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 ಥೋ. ಇಲ್ಲ ಓ ನೈಸ್. ಸರಿ ಎಷ್ಟು ಬಾಟ್ಲ್ ಕೊಡ್ತಾರಂತ ಇಸ್ಕ. ಹಾಂ ಕಂಟಿನ್ಯೂ. ನಾಳೆ ಬೆಳಿಗ್ಗೆ ನಾವು ನೀವು ಯಾಣಕ್ಕೆ ಹೊರಟಿದ್ದೀವಿ. ಹಾಗಾಗಿ ತುಂಬಾ ಊಟ ಮಾಡೋಣ ಇವತ್ತು ಅಂತ ಹೇಳಿ. ಹೊಟ್ಟೆ ತುಂಬಾ ಊಟ, ಚಪಾತಿ. ನಾಳೆ ಹೋಗೋದಕ್ಕೆ ಇವಾಗ ಏನು ಊಟ ಮಾಡ್ಬೇಕು ಹೊಟ್ಟೆ ತುಂಬ? ನಾಳೆ ಎಲ್ಲ ಸರಿಯಾಗಿ ಫುಲ್ ಆಗಿ ಸಿಗಲ್ಲ, ಎಲ್ಲೂ ಬೇಕಾಗಿರೋ ತರ ಊಟ ಸಿಗಲ್ಲ. ಹಾಗಾಗಿ ಬಿಟ್ಟು ಇವತ್ತು ಮಾಡ್ತಾ ಇದೀವಿ. ಆಮೇಲೆ ಇವತ್ತು ನಮ್ಮ ಅಮ್ಮ ಸ್ಪೆಷಲ್ ಆಗಿ ಟೊಮೊಟೊ ಗೊಜ್ಜು ಮಾಡಿದ್ದಾರೆ. ಅದು ಯಾರಿಗೆ ಪ್ರೀತಿ ತಮ್ಮಂದಿರಿಗೋಸ್ಕರ ಟೊಮೊಟೊ ಗೊಜ್ಜು ನೋಡ್ತಿರ್ಬೋದು ಗಾಯ್ಸ್. ಇಲ್ಲಿ ಮಸ್ತಾಗಿ ಮಾಡ್ಬಿಟ್ಟವ್ರೆ, ಟೇಸ್ಟ್ ನೋಡ್ಬೇಕಷ್ಟೇ. ಚಪಾತಿ ನಡೀತಿದೆ ಇಲ್ಲಿ. ನೀವು ಬನ್ನಿ ನಾಳೆ ಹ್ಯಾಣ ನೋಡೋಣ ನಮ್ಮ ಜೊತೆಗೆ. ಕರಿತಿದ್ದಾರೆ, ಬನ್ನಿ ಬಂದ್ಬಿಡಿ ಎಲ್ಲರೂ. ಸರಿ ಸರಿ ಬಾಯ್ ಬಾಯ್. ಈ ಕಡೆ ಬರೋ ನೀವು. ಈ ಕಡೆ ನೋಡ್ತಿರ್ಬೋದು ಸರ್ ಊಟ ಮಾಡ್ತಿದ್ದಾರೆ ಇಲ್ಲಿ. ಅಪ್ಪ ಒಂದು ಆಯ್ ಹೇಳಪ್ಪ ಬ್ಲಾಗಿಗೆ. ಆಯ್ ಹೇಳ ಆಯ್. ಅಷ್ಟೇ. ಆಯ್. ಇಲ್ಲಿ ನಮ್ಮ ಅಣ್ಣ ತಮ್ಮಗಳು ಬಂದರು. ಬಾಟಲ್ ತಗೊಂಬಂದ್ಬಿಟ್ಟಿದ್ದಾರೆ. ಎಲ್ಲಿಂದ ಕತ್ಕೊಂಬಂದು ಬಾಟಲ್ನ? ಎಲ್ಲಿಂದ ಕತ್ಕೊಂಬಂದೆ? ಚರಂಡಿ. ಥೋ ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ರಿಯಾಕ್ಷನ್ ಕೇಳ್ರಿ ಇವ್ರದ್ದು. ನೋಡ್ತಿರ್ಬೋದು ಗಾಯ್ಸ್, ಇಲ್ಲಿ ಒಲೆ ಉರಿತಾ ಇದೆ ನೋಡಿ. ಇಲ್ಲಿ ಚಪಾತಿ ಆಗ್ತಿದ್ದಾವೆ. ನಾಳೆ ಮನೆ ಊಟ ಏನು 2 ದಿನ ಸಿಗಲ್ಲ. ಹಾಗಾಗ್ಬಿಟ್ಟು ಸರಿ ಗಾಯ್ಸ್, ಮತ್ತೆ ಸಿಗುವ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಟೈಮ್ ಬಂದು 5:30 ಆಗಿದೆ. ಇವಾಗ ತಾನೇ ಎದ್ದಿದ್ದೆ, ಮಮ್ಮ ಬಂದು ಎಬ್ಸಿದ್ರು. ಇಲ್ಲಿ ನೋಡ್ತಿರ್ಬೋದು ಈ ನನ್ನ ಮಗ ಏನೋ ಹೊಚ್ಕೊಂಡು ಮಲ್ಕೊಂತಾನೆ. ಇವಾಗ ಟ್ರಿಪ್ಪಿಗೆ ಹೋಗೋದಿದ್ರು ಇನ್ನು ಮಲ್ಕೊಂತಿದ್ದಾನೆ. ಸೊ ರೆಡಿಯಾಗಿ ಸಿಗ್ತೀನಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಸದ್ಯ ಕಾರಲ್ಲಿದ್ದೀನಿ, ಬ್ಯಾಗ್ ಲಗೇಜ್ ಇಡೋಕ್ಕಂತ ಬಂದಿದ್ದೆ. ನೋಡ್ತಿರ್ಬೋದು ಫ್ಯೂಲ್ ಇಷ್ಟ ಆಗಿದೆ. ಸದ್ಯ ಟೈಮ್ ಬಂದ್ಬಿಟ್ಟು ಆಲ್ರೆಡಿ 6:04 ಆಗಿದೆ. ಇವಾಗ ನೋಡಿ ಗೈಸ್, ಯಶಸ್ ಅವ್ರು ಪೂಜೆ ಮುಗಿಸಿ ಬಂದಿದ್ದಾರೆ. ಈಗ ಯಾವ ಪ್ಲೇಸಸ್ ಅಂತ ಇನ್ನೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಹೋಗ್ತಾ ಪ್ಲೇಸಸ್ ಎಲ್ಲ ತೋರಿಸ್ತೀನಿ. ಲೆಟ್ಸ್ ಎಕ್ಸ್ಪ್ಲೋರ್. ಓಕೆ ರೆಡಿ. ಏನಿಲ್ಲ, ಬ್ಲಾಗ್ ಮಾಡಕತ್ತೀನಿ ಅಷ್ಟೇ. ಪಾಪ ನೋಡಿ ಬಾಯ್ ಬಿ ಹೇಳಿ. ಎತ್ಬೇಕೇನೋ ಅದನ್ನು. ಸೊ ಗೈಸ್ ನೋಡ್ತಿರ್ಬೋದು ಇವಾಗೆಲ್ಲ ಮನೆಯೆಲ್ಲ ಡೋರ್ ಲಾಕ್ ಹಾಕಿದ್ದಾರೆ, ಎಲ್ಲ ಮುಗ್ದಿದೆ. ಸೊ ಇನ್ನೇನು ಹೊರಡೋ ಸಮಯ ಬಂತು. ಸೊ ಲೆಟ್ಸ್ ಟೆಲ್ ಬಾಯ್ ಟು ದಿಸ್ ಹೋಮ್ ಫಾರ್ 2 days. ಇವರೆಲ್ಲ ನೋಡ್ಬೋದು, ಇಲ್ಲ ತಿಂತಿದ್ದಾರೆ. ಬಾಯ್. ಸರಿ ಗೈಸ್, ಕೆಳಗೆ ನಡ್ಕೊಂಡು ಹೋಗೋಣ. ನನ್ನ ಔಟ್ಫಿಟ್ ಇದೆ ಇರೋದು ಇವತ್ತು. ಸೊ ಲೆಟ್ಸ್ ಗೋ. ಇಲ್ಲಿ ನೋಡ್ಬೋದು ಕೊಡ್ತಿದ್ದಾರಲ್ಲ, ಪೂಜೆ ಎಲ್ಲ ಆಗಿದೆ ಗಾಡಿಗೆ. ಎಲ್ಲ ಫುಲ್ ಗಾಡಿ ರೆಡಿಯಾಗಿದೆ. ಇನ್ನೇ ನೋಡೋ ಟೈಮು. ನಿಂಬೆಹಣ್ಣೆಲ್ಲ ಇಟ್ಟಿದ್ದಾಗಿದೆ, ಹೊಡಿಬೇಕಷ್ಟೆ. ಗೇಟ್ ಹಾಕ್ಬೇಕಂತಿದ್ದಾರೆ ಸರ್. ಹಲೋ ಫ್ರೆಂಡ್ಸ್, ಈಗ ನಾವು ಜಸ್ಟ್ ಯಾಣಕ್ಕೆ ಇಳಿದಿದ್ದೀವಿ. ಆವಾಗಲಿಂದ ಕಾರ್ ಹೊಡೆದು ಎಲ್ಲ ಏನದು ಕರ್ವ್ಸಲ್ಲೆಲ್ಲ ಹೊಡ್ಕೊಂಬಂದು ಇವತ್ತು ಜನದಲ್ಲಿದ್ದೀವಿ. ನೋಡ್ತಿರ್ಬೋದು ಇಲ್ಲಿ. ಎಷ್ಟು ಹಾಯ್ ಹೇಳೋ ಒಂದು. ಹಾಂ ಇನ್ನೊಂದು ಹೇಳಿ ಹಾಯ್. ಮತ್ತು ನೋಡ್ತಿರ್ಬೋದು ಫುಲ್ಲು ಅಡ್ಡಾಡ್ಬೋದು, ಪ್ಲೇಸಸ್ ಇದೆ. ಅಷ್ಟೇನಾ? ಅವನ ಅಜ್ಜಿ, ನಾವು ಬೆಂಗಳೂರಲ್ಲಿ ದಿನ ನಡಿತೀವಿ 4 ಕಿಲೋಮೀಟ್ರ್, 5 ಕಿಲೋಮೀಟ್ರ್, 6 ಕಿಲೋಮೀಟರ್ ಎಲ್ಲ ನಮಗೆ ಲೆಕ್ಕನೇ ಇಲ್ಲ.
ನೀವು ತಲೆನೇ ಕೆಡ್ಸ್ಕೊಬೇಡಿ. ನಾನು ಇದನ್ನೇ ಕೇಳಿದ್ದಮ್ಮು. ನಾವೇನೋ ಕೇಳಿಲ್ಲ ಪಾಪ ಅವರೇ ಹೇಳಿದ್ರು 1/2 ಕಿಲೋಮೀಟರ್ ಇದೆ ಅಂದು. ಇದು ಹೆಲ್ಪಿಂಗ್ ನೇಚರ್ ಅಂದರೆ ಇಲ್ಲಿ ನೋಡ್ತಿರ್ಬೋದು ಯಾರ್ಯಾರೆಲ್ಲ ಬರ್ತಿದ್ದಾರೆ, ನಡೆಯೋಕ್ಕಾಗ್ದಲ್ಲ ಇರೋರೆಲ್ಲ ಬರ್ತಿದ್ದಾರೆ. ಸೊ ಬಂದ್ಬಿಟ್ಟು ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕಷ್ಟೇ, ಏನಿಲ್ಲ ಜೀವನದಲ್ಲಿ ಇನ್ನೇನಿಲ್ಲ. ಜೀವನದಲ್ಲಿ ಇನ್ನೇನೈತೆ, ಜಸ್ಟ್ ಎಕ್ಸ್ಪ್ಲೋರ್ ಅಷ್ಟೇ ಅಷ್ಟೇ ಎಕ್ಸ್ಪ್ಲೋರ್ ಮಾಡ್ಬೇಕು. ಎಂಜಾಯ್ ಇಟ್. ಸೊ ಈಗ ಮೇಲ್ಗಡೆ ಹೋಗಿ ಮೇಲ್ಗಡೆ ಹೋಗ್ತಿದ್ವ ಕೆಳಗಡೆ ಹೋಗ್ತಿದ್ವ, ಫುಲ್ ಡೌನ್ 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 ಐತಲ್ಲ, ಏನು ಕತೆ ಅಂತ ಗೊತ್ತಾಗ್ತಿಲ್ಲ ನಮಗೂ. ಟೂರ್ ಓದಿಸಿರ್ಬೇಕು, ಅಲ್ಲಿ ಮೇಲ್ಗಡೆ ಹತ್ಕೊಂಡು ಹೋಗೋದೈತೆ. ನಮ್ದು ಇಲ್ಲಿ ಡೌನ್ ಬರ್ತಾ ಇದೆ, ನಾವು ಯಾವ ಕಡೆ ಬಂದಿದ್ದೀವಿ ನಮಗೂ ಗೊತ್ತಿಲ್ಲ, ಮ್ಯಾಪಲ್ಲಿ ಹಾಕೊಂಡು ಬಂದಿರೋದಷ್ಟೇ. ಇಲ್ಲೆಲ್ಲ ನೋಡ್ತಿರ್ಬೋದು ಕುತ್ಕೊಳಕ್ಕೆ ಪ್ಲೇಸಸ್ ಮಾಡಿದ್ದಾರೆ ಸುಸ್ತಾದವರಿಗೆ, ಆಯಾಸ ಆದವರಿಗೆ. ಇಲ್ಲಿ ನಮ್ಮಪ್ಪ ಸೆಲ್ಫಿ ಹೊಡಿತಿದ್ದಾರೆ. ಸೊ ಎಲ್ಲರೂ ಕವರಪ್ ಆಗಿ ಲೆಟ್ಸ್ ಟೇಕ್ ಸೆಲ್ಫಿ, ಚೀಸ್, ಲೆಟ್ಸ್ ಮೂವ್ ಆನ್ ಅಷ್ಟೇ. ಇಲ್ಲಿ ಕುತ್ಕೊಳ್ಬೋದು, ಇಲ್ಲಿ ಕುತ್ಕೋಬೋದು. ನೀವು ಯಾರ ಜೊತೆ ಬರ್ತೀರೋ ಅವರೆಲ್ಲ ಕುತ್ಕೋಬೋದು. ಇಲ್ಲಿ ಟ್ರಯಲ್ ಮಾಡಿ ತೋರಿಸ್ತಾರೆ. ಹುಷಾರು ಮತ್ತು ಚೇರ್ಗಿರ್ ಒಳ್ಗಿಲ್ಬಿಡಿ ತಂಗೆ, ನೋಡ್ಕೊಂಡಿರಿ. ಹಾಂ ಸರಿ ತರ ಬರ್ರಿ ಮುಗೀತು ಅಷ್ಟೇ ವ್ಲಾಗಿನ ಕತೆ ಅಷ್ಟೇ. ಹಿಂಗೆ ಮಾಡ್ಕೊಂತಿರ್ಬೇಕು, ಹಿಂಗೆ ಓದ್ತಾ ಇರಬೇಕು ಅಷ್ಟೇ ಕತೆ. ಇವರೆಲ್ಲ ನೋಡ್ಬೋದು ಇಲ್ಲಿ ಬರ್ತಿದ್ದಾರೆ, ಹಿಂದೆಲ್ಲ ಭಾಳ ಜನ ಇದ್ದಾರೆ. ನಮ್ಮ ಕಡೆ ಇಲ್ಲಿ ಗಮನ, ಅವ್ರ ಕಡೆ ಬೇಡ. ಇಲ್ಲಿ ನೋಡಿ ಹಿಂಗೆ ಅವಾಗ 90 ಹುಡುಗರು ಅವಕ್ಕೆ ಗೊತ್ತಾಗ್ಲಿಲ್ವ, ಫಾಸ್ಟ್ ಮೂಮೆಂಟ್ ಒಂದಿಬ್ಬರು 3 ಉಲ್ಟ್ಕೊಂಡು ಕಾಲೆಲ್ಲ. ನಾನು ಅದಕ್ಕೆ ಹೇಳಿದ್ದು ಫ್ಲಾಟ್ ಹಾಕಿಲ್ಲ ಅಂತ ಹೇಳಿದ್ದು. ಈ ಥರ ನಮ್ದು ಇದ್ದಿದ್ದು ನನಗೆ ಇದು ನೋಡೇ ಇಲ್ಲ, ಆ ಕಡೆಯಿಂದ ಬಂದಿರೋದು ನಾವು. ಅದಕ್ಕೆ ಇಟ್ಕೊಂಡಿದ್ದೆ ಶೂಸ್ನ. ಈ ಸೈಡಿಂದ ಬಂದಿದ್ದೆ ನನಗೂ. ಇಲ್ಲೇ ಕಾಣಿಸ್ತೈತಲ್ಲ ಇಲ್ಲಿ ಹೋಗ್ತಾ ಇದ್ದೀವಿ ಇಲ್ಲ ಎಲ್ಲರೂ. ಅಲ್ಲಿ ಕಾಣಿಸ್ತಿದೆ ನೋಡಿ ಎದುರುಗಡೆ, ಗ್ಯಾಪಲ್ಲಿಂದ ಅಷ್ಟೇ ಕಾಣ್ತಿರೋದು. ಇಟ್ಸ್ ಆಲ್ ತಿರ್ಬೋದು ಗೈಸ್. ಇಲ್ಲೆಲ್ಲ ಸ್ಟಾರ್ಟ್ ಆಗಿದೆ ಕೆಳಗಿಂದ. ಇಲ್ಲೆಲ್ಲ ಕಲ್ಲುಗಳು ಕಾಣಿಸ್ತಿದ್ದಾವೆ ಇಲ್ಲಿ ನೋಡಿ ಮೇಲೆ. ಓಕೆ ಬಿದ್ರನ ಒಳಗೆ ಹಂಗೆ ಐತೆ ಬಾ. ಹೌದಾ? ಸದ್ಯಕ್ಕೆ ಇಲ್ಲಿ ಏನೋ ಒಳಗಿಳ ಇಲ್ಲ ಅಂದರೆ ಸಾಕಷ್ಟೇ. ತಿಗಣೆ ಹಂಗಿರಲ್ಲ, ರೈನಿ ಸೀಸನ್ ಅಷ್ಟೇ, ಮಳೆ ಇರುತ್ತಲ್ಲ ಅವಾಗ ಹಿಂಗೆ ಓಡಾಡ್ತಿರ್ತಾವ ಅಂಕಲಲ್ಲಿ. ಡಿಸೆಂಬರ್ ಟೈಮಲ್ಲಿ ನಾವೆಲ್ಲ ಇಲ್ಲಿ ನೋಡ್ತಿರ್ಬೋದು. ಜಸ್ಟ್ ವಿ ಆರ್ ರೈಟ್. ಅದೇ ಅನ್ಬೋದು. ರೈಟ್ ಕೂಗ್ರಪ್ಪ ಕೂಗ್ರಿ. ಹಾಂ ಅವನೇ ಕಲ್ಲೋಗಿದ್ದಾನೆ. ಅಣ್ಣ ಬಾರಣ್ಣ, ಸಂದಿಗೆ ಏನಕ್ಕೆ ಹೋಗಿದ್ಯಾ? ಬಂದು ಭೂಕಂಪ ಪ್ರಳಯ ಏನೂ ಆಗಲ್ಲ ನೋಡಿ, ಸೇಫ್ಟಿ ಅಲ್ಲ. ಹ್ಞೂ ಹೇಳದ್ ನೋಡು, ಯಾಕಲ್ಲಾಡಲ್ಲ. ಅಯ್ಯೋ ಪ್ರಕೃತಿ ಮುಂದೆ ಎಲ್ಲ ಇನ್ನು ಮೇಲೆ ಹೋಗುತ್ತೆ. ಹ್ಞೂ ಹಿಂಗೆ ಮೇಲೆ ಹತ್ಬೇಕು ಅನ್ಸುತ್ತೆ ಮೋಸ್ಟ್ಲಿ ಆ ಕಡೆಯಿಂದಾನೆ. ನೋಡಿದ್ದಿಲ್ಲ, ಇದೊಂದು ನೋಡ್ಬೇಕು. ಹೆಜ್ಜೆಹಣ್ಣುಗಳಿದ್ದಾವೆ, ಗಲಾಟೆ ಮಾಡಬೇಡಿ ಅಂತ. ಹ್ಞೂ ಹೇಳಪ್ಪ, ಹೇಳು, ಇನ್ಫಾರ್ಮೇಷನ್ ಕೊಡು. ನೋಡಿ ಎಷ್ಟು ಚಂದ. ಇಲ್ಲ ವಿಡಿಯೋ ಮಾಡ್ತೇನೆ ಇಲ್ಲ. ಓಂ ನಮಃ ಶಿವಾಯ ಅನ್ಕಂತ ಹೇಳಿರಿ ಸರ್, ದೇವ್ರ ಧ್ಯಾನ ಮಾಡಿ.